ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮಾರ್ನಿಂಗ್ ಬಂದ್ವಿ. ಸೊ ಶೋರೂಮ್ ಬಂದು ಎಲ್ಲ ಓಪನ್ ಮಾಡಿದ್ದಾಯಿತು. ಕೋಲಾರ ಹೋಗ್ಬೇಕಿತ್ತು. ಸೊ ನಾನು ನಮ್ಮ ಇಫಾನು ಕೋಲಾರ ಹೋದ್ವಿ. ಸೊ ಕೋಲಾರ ಹೋಗ್ಬಿಟ್ಟು 2 ವೆಹಿಕಲ್ಸ್ ತರಬೇಕಿತ್ತು. ಜುಪಿಟರ್ 125 ಮತ್ತು 110. ಸೊ ಅದು ತೊಗೊಂಡು ಮತ್ತೆ ಬಂದ್ವಿ. ಸೊ ಬಂದುಬಿಟ್ಟು ಒಂದು ವೆಹಿಕಲ್ ಕಂಪ್ಲೇಂಟ್ ಇತ್ತು. ಸೊ ಆ ಕಂಪ್ಲೇಂಟು ಸ್ವಲ್ಪ ಹೊತ್ತಲ್ಲಿ ಹೇಳ್ತೀನಿ. ಸೊ ಸರವಣ ಅದೇ ನಮ್ಮದು ಮೇನ್ ಡೀಲರ್. ಸೊ ಅಲ್ಲೇ ಹೋಗಿ ತೊಗೊಂಡಿದ್ದೆಲ್ಲ ಆಯಿತು. ಸೊ ಈಗ ಏನಿದ್ರು ಹೋಗೋದು. ಸೊ ಒಂದು ವೆಹಿಕಲ್ ಕಂಪ್ಲೇಂಟ್ ಅಂತ ಹೇಳಿದ್ನಲ್ಲ. ಸೊ ಅದು ಬಂದುಬಿಟ್ಟು O9. ಸೊ O9 ಗಾಡಿ. ಸೊ ಏನಂದರೆ ಇದು ನಾರ್ಮಲ್ ವೆಹಿಕಲ್ ಎಲ್ಲ ರನ್ ಆಗ್ತಿದೆ, ಇಂಡಿಕೇಟರ್ಸ್ ಏನೂ ವರ್ಕ್ ಆಗ್ತಿಲ್ಲ ಮತ್ತು ಡಿಸ್ಪ್ಲೇನೂ ಆನ್ ಆಗ್ತಾ ಇರಲಿಲ್ಲ. ಇವತ್ತು ಕಂಪ್ಲೇಂಟ್ ಬಂದಿತ್ತು. ಸೊ ನಾನು ಕೋಲಾರ ಬಂದಿದ್ದೆ, ಅದ್ರದ್ದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಜಸ್ಟ್ ಲಾಸ್ಟಲ್ಲಿ ಒಂದು ಕ್ಲಿಪ್ ಹಾಕ್ತೀನಿ ಅಷ್ಟೇ. ಸೊ ಅದನ್ನು ಬಂದುಬಿಟ್ಟು ಆ ಥರ ಕಂಪ್ಲೇಂಟ್ ಇತ್ತು. ಸೊ ಇಂಡಿಕೇಟರ್ ಏನು ಆಗ್ತಾ ಇರಲಿಲ್ಲ, ಗಾಡಿ ಎಲ್ಲ ಮೂವ್ ಆಗ್ತಿತ್ತು, ಆರನ್ ಒಂದು ವರ್ಕ್ ಆಗ್ತಿತ್ತು. ಸೊ ಡೂಮ್ಸ್ ಎಲ್ಲ ಚೆಕ್ ಮಾಡಿಸಿ, ವೈರಿಂಗ್ ಎಲ್ಲ ಚೆಕ್ ಮಾಡಿಸಿದೆ. ಸೊ ಅದು ಬಂದುಬಿಟ್ಟು ಮೀಟರ್ ಅಸೆಂಬ್ಲಿ ಹೋಗಿತ್ತು. ಸೊ ಅವ್ರಿಗೆ ಹೇಳಿದೆ ಈ ಥರ ಮೀಟರ್ ಅಸೆಂಬ್ಲಿ ಹೋಗಿದೆ ಅಂತ. ಸೊ ಓಕೆ, ಏನು ಮಾಡಬೇಕಂತ ಹೇಳಿದ್ರು. ಸೊ ನಾನು ಹೇಳಿದೆ ಅದನ್ನು ವಾರಂಟಿಯಲ್ಲಿ ಕ್ಲೈಮ್ ಮಾಡಬೇಕಾಗುತ್ತೆ ಅಂತ. ಓಕೆ ಅಂತ ಹೇಳಿದ್ರು. ವಾರಂಟಿ ಮಾಡಿಲ್ಲ, ಅದೇ ಥರ ಹೆಂಗೆ ಅಂದರೆ ವಾರಂಟಿ ಮಾಡಿದಿರೋ ಪ್ರೈಸ್ ಎಷ್ಟಾಗುತ್ತೆ ಅಂದಿದ್ದಕ್ಕೆ 22,510 ರೂಪೀಸ್ ಇತ್ತು ಅದು ಐಟಮು. ಸೊ ಇದೇ ಗಾಡಿ ಇದೆ. ಸೊ ಅವ್ರಿಗೆ ಹೇಳಿದೆ ನಾನು 10 ಡೇಸ್ ಬಿಟ್ಕೊಂಡ್ಬಂದು ವಾರಂಟಿ ಕ್ಲೈಮ್ ಮಾಡಿಸ್ಕೊಂಡು ಹೋಗಿ ಅಂತ. ಸೊ ಅವರು ಓಕೆ ಅಂತ ಹೇಳಿದ್ರು. ಸೊ ಇವೇಗೆ ಇಷ್ಟ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. ಥ್ಯಾಂಕ್ ಯು ಸೊ ಮಚ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ.